ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಸಂಸ್ಕೃತಿಯಲ್ಲಿ 4 ವರ್ಣಗಳು, 4 ಆಶ್ರಮಗಳು ಅನ್ನುವಂತಹ ಒಂದು ವ್ಯವಸ್ಥೆ ಹಿಂದಿನಿಂದಲೂ ಬಂದಿದ್ದೇನೆ. ಅದರಲ್ಲಿ ಗೃಹಸ್ಥಾಶ್ರಮದ ಬಗ್ಗೆ ಯಾವ ರೀತಿಯಾದಂತಹ ನೋಟವಿತ್ತು ಅನ್ನೋದರ ಕಡೆಗೆ ಒಂದು ಸ್ವಲ್ಪ ಗಮನವನ್ನು ಹರಿಸಬೇಕಾಗಿದೆ. ನಮ್ಮ ಜೀವನ ಕ್ರಮದಲ್ಲೇನೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ನಮ್ಮ ವಯಸ್ಸಿಗೆ ಅನುಗುಣವಾಗಿ ನಾವು ಯಾವ ವಯಸ್ಸಿನಲ್ಲಿ ಯಾವ ರೀತಿಯ ಕ್ರಿಯೆಗಳನ್ನ, ಚಟುವಟಿಕೆಗಳನ್ನ ಇಟ್ಕೊಳ್ಬೇಕು ಅನ್ನೋದಕ್ಕೆ ಒಂದು ವ್ಯವಸ್ಥೆ ಇತ್ತು. ಅದರಂತೆ 4 ಆಶ್ರಮಗಳು. ಆಶ್ರಮ ಅಂತ ಹೇಳಿದ್ರೆ ಯಾವುದೋ ಒಂದು ಬಿಲ್ಡಿಂಗ್ ಇರಬೇಕು, ಅಲ್ಲಿ ಹೋಗಿರುವಂತಹದ್ದು ಅಂತ ಹಾಗೇನಲ್ಲ. ನಮ್ಮ ಜೀವನದ ಘಟ್ಟಗಳನ್ನ ಗುರುತಿಸಿಕೊಂಡು ಯಾವ ನೆಲೆಯಲ್ಲಿ ನಿಂತು ನಾವು ಏನೇನು ಕೆಲಸವನ್ನ ಮಾಡಬೇಕು, ಹೇಗೆ ವರ್ತಿಸಬೇಕು ಅನ್ನೋದರ ಒಂದು ಲೆಕ್ಕಾಚಾರದ ಮೇಲೆ ಬಂದಿರುವಂತಹದ್ದು ಈ ಆಶ್ರಮ ವ್ಯವಸ್ಥೆ ಅನ್ನುವಂಥದ್ದು. ಅದನ್ನ ನಮಗೆ ಶಾಸ್ತ್ರಗಳು ತಿಳಿಸಿಕೊಡುತ್ತವೆ. ಮುಖ್ಯವಾಗಿ ಧರ್ಮಶಾಸ್ತ್ರಗಳು ಈ ವಿಷಯವನ್ನೆಲ್ಲ ಕೂಡ ವ್ಯವಸ್ಥೆ ಮಾಡುವಂತಹದ್ದು. ಆದ್ರೆ ಎಷ್ಟೋ ಬಾರಿ ನಮಗೆ ಧರ್ಮಶಾಸ್ತ್ರಗಳಿಗಿಂತಲೂ ಚೆನ್ನಾಗಿ ಈ ವಿಷಯವನ್ನ ತಿಳಿಸಿಕೊಡುವಂತಹದ್ದು, ಅಂದ್ರೆ ಮನಮುಟ್ಟುವಂತೆ ತಿಳಿಸಿಕೊಡುವಂತಹದ್ದು ಅಂತಂದ್ರೆ ನಮ್ಮ ಕಾವ್ಯಗಳು. ಮತ್ತು ನಮ್ಮ ಕಾವ್ಯಗಳಲ್ಲೂ ಕೂಡ ಕವಿವರ್ಯನಾದಂತಹ ಕಾಳಿದಾಸನ ಕೃತಿಗಳು ಇದನ್ನ ತುಂಬಾ ಚೆನ್ನಾಗಿ ತಿಳಿಸಿಕೊಡುವಂತಹಗಳು. ಮಿಕ್ಕ ಕವಿಗಳ ಕೃತಿಗಳು ಕೂಡ ಸಾಕಷ್ಟೇ ಚೆನ್ನಾಗಿ ಇದನ್ನೆಲ್ಲ ತಿಳಿಸಿಕೊಡುವುದಾದರೂ ಕೂಡ ಕಾಳಿದಾಸ ನಮ್ಮ ಸಂಸ್ಕೃತಿಯ ಸಾರವನ್ನ ತುಂಬಾ ಚೆನ್ನಾಗಿ ಅರಿತವನಾದ್ದರಿಂದ ಅವನ ಬಾಯಲ್ಲಿ ಬಂದಂತಹ ಮಾತುಗಳು ಬಹಳ ತೂಕವಾದಂತಹವುಗಳು ಮತ್ತು ಆದರ್ಶವಾದಂತಹವುಗಳು. ಆದ್ದರಿಂದ ನಾವು ಭಾರತೀಯ ಸಂಸ್ಕೃತಿಗೆ ಟ್ರೂ ರಿಪ್ರೆಸೆಂಟೇಟಿವ್, ಅಂದ್ರೆ ಯಥಾರ್ಥವಾದ ಪ್ರತಿಪಾದಕ, ಪ್ರತಿಬಿಂಬಕ ಅನ್ನುವಂಥದ್ದನ್ನ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಕಾಳಿದಾಸನ ಕೃತಿಗಳಲ್ಲಿ ಅವಶ್ಯವಾಗಿ ನಾವು ಕಾಣಬಹುದು. ಅದರಲ್ಲಿ ಅವನು ಶೈಶವ, ಯೌವನ, ವಾರ್ಧಕ ಮತ್ತು ಕೊನೆಗಾಲ, ಜೀವನದ ಕೊನೆಯ ಘಟ್ಟ, ಈ 4 ಕೂಡ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾನೆ. ಶೈಶವೇಭ್ಯಸ್ತ ವಿದ್ಯಾನಾಂ, ಯೌವನೇ ವಿಷಯೈಷಿಣಾಂ, ವಾರ್ಧಕೆ ಮುನಿವೃತ್ತೀನಾಂ, ಯೋಗೇನಾಂತೆ ತನುತ್ಯಜಾಂ ಅಂತ ಹೇಳಿ ಅವನು ಈ 4 ಘಟ್ಟಗಳನ್ನ ತೋರಿಸಿಕೊಟ್ಟಿದ್ದಾನೆ. ಅದರ ಸ್ಥೂಲವಾದ ಅರ್ಥ ಏನಂತ ಹೇಳಿದ್ರೆ, ಶೈಶವದಲ್ಲಿ ಅಂದ್ರೆ ಚಿಕ್ಕಂದಿನಲ್ಲಿ ಅಭ್ಯಸ್ತ ವಿದ್ಯಾನ, ಅವರು ವಿದ್ಯಾಭ್ಯಾಸವನ್ನು ಮಾಡಿದಂಥವರು, ರಘುವಂಶದ ಅರಸರು. ಮತ್ತು ಯೌವನೇ ವಿಷಯೇಷಣ, ಯೌವನದಲ್ಲಿ ಅವರು ವಿಷಯ ಸುಖಗಳನ್ನ ಅನುಭವಿಸುವಂತಹವರು. ವಿಷಯ ಸುಖ ಅಂತಂದ್ರೆ, ವಿಷಯ ಅಂತಂದ್ರೆ ನಮ್ಗೆಲ್ಲರಿಗೂ ಯಾವುದೋ ಸಬ್ಜೆಕ್ಟು, ಟಾಪಿಕ್ಕು ಈ ತರಹದ ಅರ್ಥನೇ ನಮಗೆ ಸ್ಫುರಿಸುವಂಥದ್ದು. ಆದರೆ ಇಲ್ಲಿ ಹೇಳಿರುವಂತಹ ವಿಷಯ ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳು. ನಮಗೆ 5 ಇಂದ್ರಿಯಗಳಿವೆ. ಆ 5 ಇಂದ್ರಿಯಗಳಿಗೆ 5 ವಿಷಯಗಳಿವೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತಂದ್ಬಿಟ್ಟು ಈ 5 ವಿಷಯಗಳು. ಮತ್ತು ವಿಷಯ ಸುಖಗಳು ಅಂತ ಹೇಳಿದ್ರೆ ಇವುಗಳ ದ್ವಾರ ನಮಗೆ ಬರುವಂತಹ ಸುಖಗಳು. ಅಂದ್ರೆ ಚಿಕ್ಕ ವಯಸ್ಸಿನಲ್ಲೂ ಇರುವಂತಹದ್ದೇ ಪಂಚೇಂದ್ರಿಯಗಳು ಕೆಲಸ ಮಾಡ್ತಾ ಇರುವಂತಹದ್ದು. ಪಂಚೇಂದ್ರಿಯಗಳಿಂದ ನಾವು ವಿಷಯಗಳನ್ನು ಗ್ರಹಿಸುವಂತಹದ್ದು, ಅವುಗಳ ಸುಖವನ್ನು ಕೊಡುವಂತಹದ್ದು ಅನ್ನೋ ಥರದೆಲ್ಲ ಇದ್ರೂ ಕೂಡ ಶೈಶವದಲ್ಲಿ ಅಂದ್ರೆ ಚಿಕ್ಕಂದಿನಲ್ಲಿ ಫೋಕಸ್ ಇರೋದು ವಿದ್ಯಾಭ್ಯಾಸದ ಮೇಲೆ. ಅಂದ್ರೆ ನಮ್ಮ ಗಮನ ಕೇಂದ್ರೀಭೂತವಾಗಿರುವಂತಹದ್ದು ವಿದ್ಯೆಯ ಅಭ್ಯಾಸದ ಕಡೆಗೆ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ತಮಾಷೆಯ ಮಾತುಂಟು, ಸುಖಾರ್ಥೀವಾ ತ್ಯಜೇತ್ ವಿದ್ಯಾಂ, ವಿದ್ಯಾರ್ಥೀವಾ ತ್ಯಜೇತ್ ಸುಖಂ. ನೀನು ಸುಖಾರ್ಥಿನ ಅಂದ್ರೆ, ಅರ್ಥಿ ಅಂತಂದ್ರೆ ಬೇಕು ಅಂತ ಹಂಬಲಿಸ್ತಾ ಇರುವಂತಹ, ಸುಖಕ್ಕೋಸ್ಕರ ಹಪಹಪಿಸುತ್ತಿರುವಂತಹ ಮನಸ್ಸಾಗ್ಬಿಟ್ರೆ ಸರಿ ಬಿಡು, ನಿಮಗೆ ವಿದ್ಯೆ ಹತ್ತಲ್ಲ ಅಂತಂದ್ಬಿಟ್ಟು. ಹಾಗೆ ವಿದ್ಯೆ ಬೇಕು ಅಂತ ಇದ್ರೆ
ಆವಾಗ ನನಗೆ ಸುಖ ಬೇಕು, ನಾನು ಸುಖವಾಗಿರ್ಬೇಕು ಅನ್ನುವಂಥ ಆಸೆನ ದೂರ ಇಡು ಅಂದ್ರೆ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳನ್ನ ಏನೋ ದುಃಖಕ್ಕೆ ಸಿಗಾಕಿಸ್ಬೇಕು, ಕಷ್ಟದಲ್ಲಿ ಸಿಲುಕಿಸಬೇಕು ಅನ್ನೋದಲ್ಲ. ಈಗ ಯಾವ ಯಾವ ಸುಖಗಳನ್ನ ನೀ ಬಯಸುವೆಯೋ ಅದೆಲ್ಲ ಕೂಡ ಮುಂದೆಯೂ ಸಿಗುವಂತಹದ್ದೇನೆ. ದೊಡ್ಡವನಾಗುವಷ್ಟೊತ್ತಿಗೆ ಅದೆಲ್ಲ ಮಾಯ ಆಗೋಗ್ಬಿಡುತ್ತೆ, ಅದೆಲ್ಲ ಯಾವುದೇ ಕೈಗೆ ಸಿಗೋದಿಲ್ಲ, ಇಟ್ಟಿಸೋದೇ ಇಲ್ಲ ಅಂತ ಇಲ್ಲ, ಏನಿಲ್ಲ. ಆದ್ರಿಂದ ಆ ಸುಖಗಳನ್ನ ಪೋಸ್ಟ್ಪೋನ್ ಮಾಡ್ಕೊಳ್ಬೇಕು, ಮುಂದೂಡಬೇಕು. ಅಷ್ಟೇ ಅಭಿಪ್ರಾಯದಲ್ಲಿ ಹೇಳಿರೋದೇನ, ಚಿಕ್ಕ ವಯಸ್ಸಲ್ಲಿನೇ ಸುಖದ ಕಡೆಗೇನೆ, ಲೋಲುಪತೆಯ ಕಡೆಗೇನೆ ಗಮನ ಹೋಗುವಂಥದ್ದಾಗ್ಬಿಟ್ರೆ ಅವಾಗ ವಿದ್ಯೆ ಹತ್ತೋದು ಕಷ್ಟ, ಸುಲಭವಲ್ಲ. ಮತ್ತು ದೀರ್ಘ ಶ್ರಮದಿಂದ ಸ್ವಲ್ಪವೇ ವಿದ್ಯೆ ಸಾಧಿತವಾಗುತ್ತೆ. ಅದರ ಬದಲು ಸುಖ ಪರಾಮುಖತೆ ಅನ್ನುವಂತಹ ಒಂದು ಪರಿಸರವಿದ್ದ ಪಕ್ಷದಲ್ಲಿ ಆಗ ಆ ಆಕರ್ಷಣೆಗಳು ಅದೆಲ್ಲನೂ ಇಲ್ಲದಂತಾಗಿ ತಾನು ಸಾಧಿಸಬೇಕಾದದ್ದನ್ನ ಚೆನ್ನಾಗಿ ಸಾಧಿಸಬೇಕು ಅನ್ನುವಂತಹ ಪ್ರವೃತ್ತಿಗೆ ಮತ್ತು ಅನುಕೂಲ ಉಂಟಾಗುವಂತಹದಕ್ಕೆ ಇದೆಲ್ಲೂ ಸಹಾಯ ಮಾಡುತ್ತೆ ಅನ್ನುವಂತಹ ಒಂದು ಲೆಕ್ಕ. ನಾವು ಅನ್ಕೋಬಹುದು ಇವತ್ತು ಹಂಗೆ ತಾನೇ ಇರೋದು, ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಸ್ಕೂಲ್ಗೆ ಕಾಲೇಜ್ಗೆ ಎಲ್ಲ ಹೋಗ್ತೀವಿ, ಎಜುಕೇಶನ್ ಎಲ್ಲ ಸಂಪಾದಿಸ್ಕೋತೀವಿ, ಮತ್ತೆ ಅದೇ ತಾನೇ ಇಲ್ಲೂ ಹೇಳಿರೋದು ಅನ್ನುವಂಥ ಲೆಕ್ಕ ನಮಗೆ ಪ್ಯಾರಲಲ್ ಹಂಗೇನೋ ಒಂದು ಇದು ಸಮವಾಗಿದೆ, ಸಮಾನಾಂತರವಾಗಿದೆ ಅಂತೆಲ್ಲ ಮನಸ್ಸಿಗೆ ಭಾವನೆ ಬರಬಹುದು. ಆದರೆ ವಿದ್ಯೆಯ ಅವರ ಒಂದು ಪರಿಕಲ್ಪನೆಯ ತೀರಾ ಭಿನ್ನವಾಗಿದೆ. ಇವತ್ತಿನ ತರಹ ಇನ್ಫಾರ್ಮೇಶನ್ ಕ್ರಾಮಿಂಗ್ ಅನ್ನೋ ಥರದ್ದಲ್ಲ. ಪುಡಿ ಫ್ಯಾಕ್ಟ್ರಿಗಳಿಗೆಲ್ಲ ಸಾವಿರಾರು ತಿಳ್ಕೊಂಡ್ಬಿಟ್ಟಿದ್ರೆ ಅದೇ ಒಳ್ಳೆಯ ಶಿಕ್ಷಣ ಅನ್ನುವಂತಹ ಲೆಕ್ಕ ಅವಾಗ ಇರಲಿಲ್ಲ. ಅದೇನು ಅಂತ ಹೇಳ್ತೀನಿ ಮುಂದೆ. ನೆಕ್ಸ್ಟು ಇದಾದ ಮೇಲೆ ಇನ್ನು ಯೌವನದಲ್ಲಿ ವಿಷಯ ಶಿಕ್ಷಣ ಅಂದ್ರೆ ಸುಖವನ್ನ ಪಡೆಯುವಂತಹ ವಯಸ್ಸು, ಅದರಲ್ಲಿ ಆವಾಗ ಸುಖ ಪಡಬೇಕು. ಹಾಗೆಯೇ ವಾರ್ಧಕ ಅನ್ನೋದು ಬಂದಾಗ, ಮನುಷ್ಯ ವೃದ್ಧನಾದಾಗ ಮತ್ತೆ ಆ ಸುಖಗಳಿಂದ ವಿಮುಖನಾಗಿ ಅವನು ಮುನಿಗಳ ಹಾಗೆ ಜೀವನವನ್ನು ಮಾಡುವಂತಹದ್ದು, ಅದರ ಕಡೆಗೆ ಮನಃ ಪ್ರವೃತ್ತಿ ಹಾಗಿರಬೇಕು ಅಂತ ಹೇಳ್ಬೋದು. ಮತ್ತು ಜೀವನದ ಕೊನೆಯ ಘಟ್ಟದಲ್ಲಿ ಅಂದ್ರೆ ಕೊನೆಗಾಲ ಬರೋ ಹೊತ್ತಿಗೆ ಅವನಲ್ಲಿ ಯೋಗ ವಿದ್ಯೆ ಹೇಗೆ ಫಲಿಸಿರಬೇಕು, ಜಿತವಾಗಿರಬೇಕು ಅಂತ ಹೇಳಿದ್ರೆ ಅವನು ಯೋಗ ಮಾರ್ಗದಿಂದ ತನ್ನ ಶರೀರ ತ್ಯಾಗವನ್ನ ಮಾಡಿ ಹೋಗಬಲ್ಲ ಅಂತ ಸಿದ್ಧವಾಗುವಷ್ಟು ಚೆನ್ನಾಗಿ ಸಾಧ್ಯವಾಗಿರಬೇಕು. ಇದನ್ನು ಹೇಳಿರೋದು ಯಾರಿಗೆ? ರಾಜರುಗಳಿಗೆ, ರಘುವಂಶದ ಅರಸರಿಗೆ ಇದನ್ನ ಹೇಳಿರುವಂತಹದ್ದು. ಹಾಗೆ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ಹೊತ್ತುಕೊಂಡಂಥವ್ರಿಗೇನೆ ಇದಾಗತ್ತೆ ಅನ್ನೋದಾದ್ರೆ ಸಾಧಾರಣ ಮನುಷ್ಯನಿಗೆ ಇದಾಗೋದಿಲ್ಲ ಅಂತ ಏನಲ್ಲ. ಬಟ್ ಲೀಸ್ಟ್ ಥಿಯರಿಟಿಕಲಿ ಅಂದ್ರೆ ಇದೆಲ್ಲಾನು ಕೂಡ ಯಾವ ಕಂಡೀಷನ್ಗಳಿದ್ದಾಗ ಸಾಧ್ಯವಾಗತ್ತೆ ಅನ್ನುವಂತ ಲೆಕ್ಕಾಚಾರ ಉಂಟಾದ್ರೂ ಇದನ್ನ ತಾತ್ವಿಕವಾಗಿ ಇದನ್ನ ಒಪ್ಕೊಳ್ಬಹುದು. ಹಾಗೆ ಜೀವನದಲ್ಲಿ ಸಾಧಿಸಬೇಕಾದ್ದು ಏನು ಅನ್ನುವಂತ ಒಂದು ಲೆಕ್ಕ ಮೊದಲೇ ಆ ಶೈಶವದಲ್ಲಿ ದೊರೀತಾ ಇದ್ದಂತಹ ವಿದ್ಯಾಭ್ಯಾಸದ ಕ್ರಮದಲ್ಲಿಯೇನೆ ನಮಗೆ ಜೀವನ ಪೂರ್ತಿ ಹೇಗೆ ನಾವು ಹೇಗೆ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ, ಮತ್ತು ವಿಶೇಷವಾಗಿ ಮನುಷ್ಯ ಎಡವುವುದೇ ತಾನು ಸುಖಪರನಾಗಿದ್ದಾಗ. ನಾವು ನೋಡಿರಬಹುದು, ಯಾವುದೇ ಪ್ರಾಣಿಯನ್ನ ಬೇಟೆಯಾಡಬೇಕಾದ್ರೂ ಕೂಡ ಅದಕ್ಕೇನೋ ಆಹಾರ ಬೇಕು ಅನ್ನುವಂಥದ್ದು ಅಂತ ಬೋನಲ್ಲಿ ಸಿಗಾಕಿಸ್ಬೇಕು ಅಂತ ಹೇಳಿದ್ರೆ ಮನೇಲಿ ಒಂದು ಇಲಿ ಕಾಟ ಜಾಸ್ತಿ ಆದ್ರೂ ಬೋನ್ನಲ್ಲಿ ಅದಕ್ಕೆ ಏನ್ ಇಷ್ಟ, ಅದಕ್ಕೆ ಏನು ಯಾವುದರಲ್ಲಿ ಅದು ಸುಖವನ್ನ ಕಾಣುತ್ತೆ ಅಂತ ವಸ್ತುವನ್ನು ಇಟ್ಟು ಅದರಿಂದ ಹಿಡಿದು ಹಾಕುವಂಥದ್ದಾಗುತ್ತೆ. ನಾವು ಸುಖ ಪರರಾಗಿದ್ದಾಗ ಮೈ ಮರೆಯುವುದು ಜಾಸ್ತಿ. ಅದಕ್ಕೋಸ್ಕರವಾಗಿ ಆ ಶೈಶವದಲ್ಲಿ ಬರುವಂತಹ ವಿದ್ಯಾಭ್ಯಾಸದಲ್ಲಿ ಜೀವನದ ಒಟ್ಟಾರೆ ನೋಟ ಅನ್ನುವಂಥದ್ದು. ಇವಾಗೆಲ್ಲ ಕೇವಲ ಒಂದು ಜಾಬ್ಗೋಸ್ಕರವಾಗಿ ಅನ್ನುವಂಥದ್ದು ವಿದ್ಯೆ ಮುಂದಾಗೋಗ್ಬಿಟ್ಟಿದೆ. ಹಾಗಲ್ದೇನೆ ಜೀವನದ ಒಂದು ಸಮಗ್ರವಾದಂತಹ ಒಂದು ಚಿತ್ರಣ ಬೇಕು ಅನ್ನುವಂತಹ ಒಂದು ಲೆಕ್ಕ ಅಲ್ಲಿದೆ. ಇದನ್ನ ತಿಳಿಸ್ಕೊಡುವಂತಹ ಒಂದು ಒಳ್ಳೆಯ ಪ್ರಸಂಗ ಕಾಳಿದಾಸನ ರಘುವಂಶದಲ್ಲಿ ಬರುತ್ತೆ. ಅದರಲ್ಲಿ ಮಹಾರಾಜನ ಬಳಿಗೆ ಬಂದಿದ್ದಾನೆ ಕೌತ್ಸ ಅಂತ ಅಂದ್ಬಿಟ್ಟು, ಕೌತ್ಸ ಪ್ರಪೇದೆ ವರದಂತು ಶಿಷ್ಯ ಅಂತ. ವರದಂತು ಅನ್ನುವಂತಹ ಮುನಿಯ ಶಿಷ್ಯ ಅವನು ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸಿದ್ದಾನೆ. ವಿದ್ಯಾಭ್ಯಾಸವನ್ನು ಮುಗಿಸಿದಾನೆ ಅಂದ್ರೆ 14 ವಿದ್ಯೆಗಳು ಆವಾಗಿನ ಸಿಲೆಬಸ್ ಇದ್ದು, ಚತುರ್ದಶ ವಿದ್ಯಾಸ್ಥಾನಗಳು ಅಂತ ಇದೆ. ಆ 14 ವಿದ್ಯೆಗಳನ್ನ ಅವನು ಅಭ್ಯಾಸವನ್ನು ಮಾಡಿದ್ದಾನೆ. ಆಮೇಲೆ ಅವೆಲ್ಲ ಏನು
ಫೀಸ್ ಕೊಟ್ಟು ವಿದ್ಯೆ ಪಡ್ಕೊಳ್ಳೋದು ಅನ್ನೋದೆಲ್ಲ ಏನಿರಲಿಲ್ಲ. ಆದ್ರಿಂದ ವಿದ್ಯಾಭ್ಯಾಸ ಮುಗಿದ ಮೇಲೆ ಗುರುವಿಗೆ ಏನೋ ಒಂದು ಕಾಣಿಕೆ ಕೊಡಬೇಕು ಅಂತಂದ್ಬಿಟ್ಟು ಗುರು ದಕ್ಷಿಣೆ, ಅವನು ಗುರು ದಕ್ಷಿಣೆ ಕೊಡೋದಕ್ಕೋಸ್ಕರ ಕೇಳಿದ್ದಾನೆ. ಗುರು ಏನು ಬೇಡಪ್ಪ ಪರವಾಗಿಲ್ಲ ಅಂತ ಹೇಳಿದ್ದಾನೆ. ಇವನು ಕೆಲವು ಸಲ ನಾವು ಅನಿರೀಕ್ಷಿತವಾಗಿ ಸ್ವಲ್ಪ ಅತಿ ಮಾಡುವಂತಹದ್ದು, ಹಾಗಿಲ್ಲ ನಾ ಏನಾರು ಕೊಡ್ಲೇಬೇಕು, ನಿಮ್ಗೆ ನಾ ಏನಾರು ಕೊಡ್ಲೇಬೇಕು ಹೇಳಿ ಹೇಳಿ ಅಂತ ಬಲವಂತ ಮಾಡಿದ್ದಾನೆ. ಆ ಬಲವಂತ ಯಾವಾಗ ಜಾಸ್ತಿ ಆಯ್ತು, ಗುರುವಿಗೆ ಒಂಚೂರು ರೇಗಿತು ಅಂತ ಕಾಣುತ್ತೆ. 14 ವಿದ್ಯೆ ಕೊಟ್ಟಿದ್ದೀನಿಲ್ಲ, 14 ಕೋಟಿ ನನಗೆ ಹಣವನ್ನು ಕೊಡಬೇಕು ನೀನು ಅಂತ ಹೇಳ್ತಾನೆ. ಏನು ಬೇಡ ಅಂತ ಹೇಳಿದಂತ ಹಿಂಗಂತ ಹೇಳ್ಬಿಡ್ತಾನೆ. ಎಲ್ಲಿಂದ ಬರೋದು ಸರಿ. ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ ಅಂದ್ರೆ ಸೀದಾ ರಘು ಮಹಾರಾಜನ ಹತ್ರನೇ ಬಂದ್ಬಿಟ್ಟು ಅವನನ್ನ ಈ ವಿಷಯವನ್ನು ಕೇಳಬೇಕು ಅಂದ್ಬಿಡ್ತಾನೆ. ಆದ್ರೆ ಮಹಾರಾಜನ ಹತ್ರ ಹೋದ್ರೆ ರಾಜನೇ ಬಡವಾಗ್ಬಿಟ್ಟಿದ್ದಾನೆ. ಏನು ರಾಜ ಬಡವಾಗೋದ್ರ ಅರ್ಥ ಏನು ಅಂತ ಹೇಳಿದ್ರೆ, ಆಗ್ತಾನೆ ಅವನು ವಿಶ್ವಜಿತ್ ಅನ್ನುವಂತಹ ಒಂದು ಯಾಗವನ್ನು ಮಾಡಿ ಅದರಲ್ಲಿ ಸರ್ವಸ್ವವನ್ನು ಕೂಡ ಅವನು ದಾನ ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ಇವನು ಬಂದ್ರೆ ಇವನನ್ನ ರಿಸೀವ್ ಮಾಡೋದನ್ನೇ ಒಂದು ಮಣ್ಣಿನ ಪಾತ್ರೆಯಲ್ಲಿ ಇರುವಂತಹ ನೀರಿನಲ್ಲಿ ಮಡಕೆಯಾಗಿ ಅದರಲ್ಲಿ ಇವನಿಗೆ ಅರ್ಘ್ಯಾದಿಗಳನ್ನು ಕೊಡುವಂತಹದ್ದು ಅನ್ನುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾನೆ. ಇವನು ಅವನನ್ನ ಕೇಳ್ತಾ ಇದ್ದಾನೆ 14 ಕೋಟಿ ಅಂತ ಅಂದ್ಬಿಟ್ಟು. ಕಥೆಯ ಪ್ರಕಾರ ಅದಕ್ಕೆ ಅವನು ಇನ್ನೇನು ಮಾಡಕ್ಕಾಗದೇನೆ ಬಂದವನಿಗೆ ನಾನು ಏನ್ ಬೇಕು ಹೇಳು ನಾ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟಂತವನು ಆಮೇಲೆ ಇವನು ಹೇಳಿದ್ಮೇಲೆ ಅಯ್ಯೋ ಇದು ಹೆಂಗ್ ಮಾಡ್ಲಿ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಕೊನೆಗೆ ಅವನು ಕುಬೇರನ ಮೇಲೆನೆ ನಾನು ಯುದ್ಧ ಮಾಡಿ ಬಿಡ್ತೀನಿ ಅಂತ ಅನ್ಕೊಳ್ಬೇಕಾದ್ರೆ ಕುಬೇರನೇ ಅಷ್ಟು ಹಣವನ್ನು ಅವನಿಗೆ ಸುರಿಸ್ಬಿಡ್ತಾನೆ ಅಂತ ಕಥೆ ಬರುತ್ತೆ. ಮುಂದಿಗೆ ಅವನ ಶಿಷ್ಯ ಹಿಂದಿರುತ್ತಾನೆ ಅಂತ ಅಂದ್ಬಿಟ್ಟು. ಆದ್ರೆ ಆ ಸಂದರ್ಭದಲ್ಲಿ ನಡೆಯುವಂತಹ ಮಾತುಕತೆಯಲ್ಲಿ ಒಂದು ಮಾತು ತುಂಬಾ ನಮಗೆ ಇಲ್ಲಿ ಮುಖ್ಯವಾಗುತ್ತೆ ಮತ್ತು ತುಂಬಾ ಆಪ್ಯಾಯಕವಾಗಿದೆ ಆ ಮಾತು. ಅದಕ್ಕೋಸ್ಕರ ಗಮನಿಸಬೇಕು. ಅದರಲ್ಲಿ ರಾಜ ಈ ಹುಡುಗನನ್ನ ಕೇಳ್ತಾ ಇದ್ದಾನೆ, ನೀನು ವಿದ್ಯಾಭ್ಯಾಸ ಮುಗಿಸಿ ಬಂದಿದ್ದಾನಲ್ಲ, ನಿಮ್ಮ ಗುರುಗಳು ಚೆನ್ನಾಗಿದ್ದಾರಣ್ಣಪ್ಪ ಅಂತೆಲ್ಲ ಕೇಳ್ಬಿಟ್ಟು ಒಂದು ಮಾತು ಕೇಳಿದವನು, ಅಭಿಪ್ರಸನ್ನೇನ ಮಹರ್ಷಿಣ ತ್ವಂ ಸಮ್ಯಕ್ ವಿನೀಯಾನುಮತೋ ಗೃಹಾಯ ಕಾಲೋಹ್ಯಂ ಸಂಕ್ರಮಿತುಂ ದ್ವಿತೀಯಂ ಸರ್ವೋಪಕಾರಕ್ಷಮಮಾಶ್ರಮಂತೆ ಅಂತಂದ್ಬಿಟ್ಟು. ಅವನು ನಿನ್ನ ಗುರು ನನಗೆ ಚೆನ್ನಾಗಿ ವಿದ್ಯಾಭ್ಯಾಸವನ್ನೆಲ್ಲ ಮಾಡಿ ಕಳಿಸಿದಾನಪ್ಪ, ಯಾಕಂದ್ರೆ ಇದು 2ನೇ ಆಶ್ರಮಕ್ಕೆ ಹೆಜ್ಜೆ ಇಡುವಂತಹ ಸಂದರ್ಭ ಅಂತ ಹೇಳ್ಬಿಟ್ಟು, ಅದು ಆ ಗೃಹಸ್ಥಾಶ್ರಮ ಅನ್ನುವಂಥದ್ದು ಸರ್ವೋಪಕಾರ ಕ್ಷಮ ಅಂದ್ರೆ ಬೇರೆ ಎಲ್ಲ ಆಶ್ರಮಗಳಿಗೂ ಕೂಡ ಆಧಾರಭೂತವಾದಂತಹದ್ದು, ನೆಲೆಯಾದಂತಹದ್ದು. ಅದಕ್ಕೆ ನಿನಗೆ ಬೇಕಾದ ಸಿದ್ಧತೆ ನಿನಗೆ ಉಂಟಾಗಿದೆ ತಾನೆ ಅನ್ನುವಂತಹ ಮಾತನ್ನ ಅವನು ಕೇಳ್ತಾನೆ. ಅವನ ಈ ಮಾತುಗಳು ಮನುಸ್ಮೃತಿಯ ಮಾತಿನ ಪ್ರತಿಧ್ವನಿಯೇ ಆಗಿದೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಬಹುದು. ಮನುಸ್ಮೃತಿಯಲ್ಲಿ ಒಂದು ಮಾತು ಬರುತ್ತೆ, ಯಥಾ ಮಾತರಮಾಶ್ರಿತ್ಯ ಸರ್ವೇ ಜೀವಂತಿ ಜಂತವಃ ವರ್ತಂತೆ ಗೃಹಿಣಃ ತದ್ವತ್ ಆಶ್ರಿತ್ಯ ಇತರ ಆಶ್ರಮ ಅಂತ. ಹೇಗೆ ತಾಯಿಯನ್ನ ಆಶ್ರಯಿಸಿ ಬೇರೆ ಎಲ್ಲಾ ಜೀವಿಗಳು ಕೂಡ ತಾಯಿಯನ್ನು ಆಶ್ರಯಿಸಿರುತ್ತವೆಯೋ, ಹಾಗೆ ಗೃಹಸ್ಥಾಶ್ರಮವನ್ನ ಮಿಕ್ಕ ಆಶ್ರಮಗಳು ಅಂದ್ರೆ ಬ್ರಹ್ಮಚರ್ಯ, ವಾನಪ್ರಸ್ಥ, ಸನ್ಯಾಸ ಈ ಆಶ್ರಮಗಳು ಅವಲಂಬಿಸಿವೆ ಅನ್ನುವಂತಹ ರೀತಿಯ ಒಂದು ಲೆಕ್ಕ. ಹಾಗೆ ಇಲ್ಲಿ ಸರ್ವೋಪಕಾರ ಕ್ಷಮವಾದದ್ದು ಗೃಹಸ್ಥಾಶ್ರಮ ಅಂತ ಹೇಳಿ ನಮ್ಮ ಶಾಸ್ತ್ರಗಳಲ್ಲಿ ಸನ್ಯಾಸವನ್ನು ಕೂಡ ಇಷ್ಟು ಹೊಗಳಿಲ್ಲ. ಸನ್ಯಾಸ ಅಂದ್ರೆ ತುಂಬಾ ಐಡಿಯಲು ವೆರಿ ಗ್ರೇಟ್ ಅಂತ ನಮಗೆ ಭಾವನೆ ಬರಬಹುದು. ಆದರೆ ಎಲ್ಲ ಆಶ್ರಮಗಳಿಗೂ ಕೂಡ ಆಧಾರಭೂತವಾಗಿರುವಂತಹದ್ದು ಗೃಹಸ್ಥಾಶ್ರಮ ಅನ್ನೋದನ್ನು ನಾವು ಇಲ್ಲಿ ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು. ಹೀಗೆ ಗೃಹಸ್ಥಾಶ್ರಮ ಅನ್ನುವಂಥದ್ದು ಸರ್ವೋಪಕಾರ ಕ್ಷಮ ಅಂದರೆ ಸರ್ವರಿಗೂ ಉಪಕಾರವನ್ನು ಮಾಡುವಂಥದ್ದು, ಸರ್ವ ರೀತಿಯ ಉಪಕಾರವನ್ನು ಮಾಡುವಂತಹದ್ದು, ಬೇರೆ ಆಶ್ರಮಗಳಿಗೆ ಆಧಾರಭೂತವಾದಂತಹದ್ದು, ಸಮಾಜದ ಸ್ತಂಭವಾದಂತಹದ್ದು ಗೃಹಸ್ಥಾಶ್ರಮ ಅನ್ನುವಂಥದ್ದು. ನಾವು ಗಮನಿಸಿರ್ಬೋದು, ಪಾಶ್ಚಾತ್ಯರಲ್ಲಿ ಫ್ಯಾಮಿಲಿ ಸಿಸ್ಟಮ್ ಅನ್ನೋದನ್ನೇ ಒಡೆದು ಹೋಗುವಂತಹದ್ದು, ಜೀವನಕ್ಕೆ ಸಮಾಜಕ್ಕೆ ಒಂದು ಆಧಾರ ಸ್ತಂಭವಾದಂತಹದ್ದನ್ನೇ ಗೃಹಸ್ಥಾಶ್ರಮ ಅನ್ನುವಂತಹ ಎಚ್ಚರವನ್ನ ನಾವಿಲ್ಲಿ ಗಮನಿಸಿಕೊಳ್ಬೇಕು. ಮತ್ತು ಅದರ ಬಗ್ಗೆ ಅಪಾರವಾದ ಗೌರವವನ್ನ ನಮ್ಮ ಇಡೀ ಭಾರತೀಯ ಪರಂಪರೆ ಕೊಟ್ಟಿದೆ ಅನ್ನುವಂತಹ ಮಾತನ್ನ ನಾವಿಲ್ಲಿ ಜ್ಞಾಪಿಸಿಕೊಳ್ಬೇಕಾಗಿದೆ. ಎಲ್ಲರಿಗೂ ನಮಸ್ಕಾರ.